ಅಂದಾಜು ವರದಿ ಜಾರಿ ಆಗ್ಬೇಕಂತೇಳಿ ಸಾಕಷ್ಟು ಸಮಾಜದ ಮುಖಂಡರು ಸಮಾಜದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರ. ಅಲ್ಲ, ಒತ್ತಾಯ ಇದೆ ಇಲ್ಲಂತಿಲ್ಲ. ನಾವು ಕೂಡ ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಒಂದು ಕಡೆ ಕೆಲವರು ಬೇಡ ಅಂತಾರೆ, ಕೆಲವರು ಬೇಕಂತಾರೆ, ಬೇಡ ಅಂತಾರೆ. ಅದು ಗೊಂದಲದಲ್ಲಿದೆ. ನಮ್ಮ ಸಜೆಷನು ಅದು ಸರಿಪಡಿಸಿ ಜಾರಿ ಮಾಡಿದ್ರೆ ಒಳ್ಳೆಯದು, ಪಕ್ಷಕ್ಕೆ ಒಳ್ಳೆಯದು, ನಮಗೂ ಒಳ್ಳೆಯದು ಅಂತ ಹೇಳಿದ್ವಿ. ಅವ್ರದ್ದೇನು ಸಮಸ್ಯೆ ಇದೆ ಕೇಳಬೇಕು ಫಸ್ಟು. ಏನು ನಿಮ್ಮ ಸಮಸ್ಯೆ ಅನ್ನೋದು ಕೇಳಿ ಅದಕ್ಕೆ ಪರಿಹಾರ ಮಾಡಿ, ಸೊ ಮತ್ತೊಂದು ಸಾರಿ ಸದನ್ನಲ್ಲಿ ಅದನ್ನು ಚರ್ಚೆ ಮಾಡಿ ಜಾರಿ ಮಾಡಿದ್ರೆ ಎಲ್ಲರಿಗೂ ಸೇಫ್ ಇರ್ತಾರೆ. ಎಲ್ಲರೂ ಒಂದು ಒಳ್ಳೆಯ ಬಾಂಧವ್ಯ ಇರ್ತಾರೆ. ಇಲ್ಲಾಂದರೆ ಈಗ ನಮ್ಮದು ಕಡಿಮೆ ಆಯಿತು, ನಿಮ್ದು ಹೆಚ್ಚಾಯಿತು, ನಿಮಗೇನೋ ಲಾಭ, ನಮಗೆ ನಷ್ಟ ಅನ್ನೋದು ಇದು ಚರ್ಚೆ ಇದೆ. ಅದು ಬಹಿರಂಗ ಚರ್ಚೆ ಆಗಬೇಕು. ಮತ್ತು ಯಾರು ತಕರಾರು ಮಾಡಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕು. ಏನು ನಿಮ್ಮದು, ಏನು ನಾವು ಸರಿಪಡಿಸ್ಬೇಕಂತ ಅವಕಾಶ ಕೊಟ್ಟು ಮಾಡಿದ್ರೆ ಒಳ್ಳೆಯದು. ಸರಿಗೆ ಬರೀ ವಿರೋಧ ಮಾಡೋದಕ್ಕಿಂತ ಏನು ಸಮಸ್ಯೆ ಅದ ನಾವು ಅದನ್ನ ಹೇಳಿ ಈಗಾಗಲೇ ಒಂದು 10 ಸಲ ಹೇಳಿದ್ದೀನಿ. ನಿಮ್ಮ ಸಮಸ್ಯೆನೇ ಹೇಳಿ, ಅದೇನು ದೊಡ್ಡದು ಚೇಂಜ್ ಮಾಡದೇ ಇರುವಂಥ ಏನು ವಿಷಯ ಅಲ್ಲ. ಮಾಡಲಿಕ್ಕೆ ಅವಕಾಶ ಇದೆ. ತಹಶೀಲ್ದಾರಿಗೆ ಅಧಿಕಾರ ಕೊಟ್ಟರೆ, ಸೊ ತಹಶೀಲ್ದಾರ್ ಲೆವೆಲಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನು ಸರಿಪಡಿಸಿ ರೀಪಬ್ಲಿಷ್ ಮಾಡಿದ್ರೆ ಅಂದರೆ ಎಲ್ಲರೂ ಸೇಫ್ ಇರ್ತಾರೆ. ಹಿಂದುಳಿದ ಸಮಾಜಕ್ಕೂ ಕೂಡ ಸಾಕಷ್ಟು ಇದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಅದು ಸಾಮಾಜಿಕ ಶೈಕ್ಷಣಿಕದಿಂದ ನಾವು ಬಜೆಟ್ ಅಲೋಕೇಶನ್ ಮಾಡಬೇಕಾಗುತ್ತೆ. ಸೊ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಯಾಕಂದ್ರೆ ಅವ್ರು ಹೇಳ್ತಾರೆ ನಮ್ಮದು ಕಡಿಮೆ ಆಗಿದೆ ಅಂತ, ಅವರೇ ಪ್ರೂವ್ ಮಾಡಬೇಕು ಹೆಂಗೆ ಕಡಿಮೆ ಆಗಿದೆ ಅಂತ. ಸೊ ಒಂದು ಸರಿಪಡಿಸಿದ್ರೆ ಸೊ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಸರ್, ನಿನ್ನೆ ಒಂದು ಘಟನೆ, CM ಅವ್ರ ಕಾರ್ಯಕ್ರಮಕ್ಕೆ ಬಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವಂಥದ್ದು ಅದು ಆಗಬಾರ್ದಿತ್ತು. ಯಾಕಂದರೆ ನಮ್ಮ ಪಕ್ಷ, ನಮ್ಮ ಸಮಾವೇಶದು ಅವ್ರು ಬರಬಾರ್ದು, ಆ ರೀತಿ ಮಾಡಬಾರ್ದು. ಬೇಕಾದ್ರೆ ಅವ್ರು ಶೋಭೆ ತರುವಂಥದ್ದಲ್ಲ ಅದು. ಅವ್ರ ಪಕ್ಷ ಅವ್ರು ಮಾಡ್ತಿರ್ತಾರೆ, ನಮ್ದು ನಾವು ಮಾಡ್ತೀವಿ. ಆ ರೀತಿ ಅವರು ಬುದ್ಧಿವಾದ ಹೇಳಬೇಕಂತ ಕಾರ್ಯಕರ್ತರಿಗೆ. ಸೊ ಅವ್ರು ಮಾಡ್ಲಿಕ್ಕೆ ಬೇರೆ ವೇದಿಕೆ ಸಾಕಷ್ಟು ಇದೆ, ಅಲ್ಲಿ ಮಾಡ್ಬೋದು, ಪತ್ರಿಕೆ ಹೇಳಿಕೆ ಕೊಡ್ಬೋದು. ಆದರೆ ಒಂದು ಸಮಾವೇಶದಲ್ಲಿ ಬಂದು ಹೇಳೋದು ಅದು ಸರಿಯಾದ ರೀತಿ ಅಲ್ಲ. ಅಂಥ ಸಮಾವೇಶಕ್ಕೆ ನುಗ್ಗುವಂಥದ್ದು ಒಂದು ಕಡೆ ಆದರೆ ಅದನ್ನು ಶಾಸಕರು, ರಾಜ್ಯಸಭಾ ಸದಸ್ಯರು ಅದನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಸರ್, ನಮ್ಮವ್ರು ಹೋಗಿ ಪ್ರಶ್ನೆ ಮಾಡ್ತಾ ಇದ್ರು ಅಂತ ಇರನ್ನ ಕಡಾಡಿ ಅದು ಮಾಡಬಾರ್ದು. ಅಲ್ಲಿ ಹಂಗೆ ಮಾಡ್ತಾರೆ. ಅದಕ್ಕೇನು ಸ್ವಲ್ಪ ಅವ್ರದ್ದಲ್ಲ ಅದು. ಅವ್ರಿಗೆ ಮಾಡ್ಲಿಕ್ಕೆ ಸಾಕಷ್ಟು ಅವ್ರ ವೇದಿಕೆ ಇದೆಯಲ್ಲ, ಈಗಾಗಲೇ ಅವ್ರ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಹೇಳ್ಬೋದು ಇತ್ತದ. ಇದು ಮಾಡಿದ ತಪ್ಪು ಆ ರೀತಿ ಆಗಬಾರ್ದು. ಅವ್ರು ಬುದ್ಧಿವಾದ ಹೇಳಬೇಕು. ನಾಳೆ ಇವರು ಹೋಗಿ ನಮ್ಮವ್ರು ಹೋಗಿ ಅವ್ರು ಗಲಾಟೆ ಮಾಡಿದ್ರೆ ಇವರು ಮಾಡಿದ್ರೆ ಸರಿ ಆಗೋಲ್ಲ ಅದು. ಸೊ ಬದಲಾವಣೆ ಮಾಡೋಕೆ BJP ಅವರು. ಸರಿ, ನಿನ್ನೆ CM ಅವರು ಅಧಿಕಾರಿ ಮೇಲೆ ಕೈ ಎತ್ತಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಆಗ್ತಾ ಇದೆ. ಆಗಿರ್ಬೋದು, ಏನು ಕೈ ಎತ್ತಿರ ಅಂತ ಏನಿಲ್ಲ. ಅವ್ರಿಗೆ ಆ ಥರ ಕೈ ಮಾಡಿ ಹೇಳ್ತಾಯಿದ್ರು ಅವರು, ಈ ರೀತಿ ಯಾಕೆ ಒಳಗೆ ಬಿಟ್ರಿ ಅಂತ. ಸೊ ಪ್ರಶ್ನೆ ಮಾಡ್ತಾಯಿದ್ರು ಅವ್ರನ್ನ. ಆ ರೀತಿ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನ ಒಂದಂಥ ದೊಡ್ಡ ವೇದಿಕೆ ಮೇಲೆ ಯಾರೂ ಹೊಡಿಲಿಕ್ಕೆ ಹೋಗಲ್ಲ, ಅದು ಅಸಾಧ್ಯ. ಆದರೆ ಅಲ್ಲಿ ಅವರು ಹೇಳುವಂಥದ್ದು, ನೀವು ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಅವ್ರಂಗೆ ಬರೋದು ಪ್ರಶ್ನೆ ಮಾಡ್ತಾಯಿದ್ರು ಕೂಡ. ಅವರು ಕೂಡ ಅಷ್ಟೇ, ಅವರೇನು BJP ಬಾಟ ಆಡ್ಕೊಂಡು ಬಂದಿರೋಕ್ಕಿಲ್ಲ. ಪೊಲೀಸ್ ಕೂಡ ಅದು ಸಹಜವಾಗಿ, ಮತ್ತು ಅವ್ರ ಕೈಯಲ್ಲಿ ಬಾವುಟ ಇರೋದು, ಫ್ಲೆಕ್ಸ್ ಇರೋದು ನಮ್ಮ ಪಾರ್ಟಿದು ಅದು. ಹಿಂಗಾಗಿ ಅವ್ರು ಸಿಟಿ ಅವರು. ಸೊ ಹಿಂಗಾಗಿ ಯಾರು ಐಡೆಂಟಿಫೈ ಮಾಡಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ.